ಎಲ್ಲರಿಗೂ ನನ್ನ ನಮಸ್ಕಾರ. ನಾವ್ ಇಲ್ಲೇ ಫಸ್ಟ್ ಟೈಮ್ ಸಾಕಕ್ಕೆ ಸ್ಟಾರ್ಟ್ ಮಾಡಿದ್ದು ಇದೇ ಫಾರಮ್. ಈಗ ಇದು ದನಿಂಗ್ ಕೊಡಿಕೆ ಮಾಡಿದೀವಿ. ಅವಾಗ ಇಲ್ಲೆಲ್ಲ ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದು, ಇಲ್ಲೊಂದು ಅಲ್ಲೊಂದು ಎಲ್ಲೊಂದು 3 ಕಂಪಾರ್ಟ್ಮೆಂಟ್ ಮಾಡಿದ್ದು. ಇಲ್ಲಿ ಓಡಾಡಕ್ ಜಾರಿ ಬಿಟ್ಟಿದ್ದು, ಡೋರ್ ಹೊರಗಡೆ ಇತ್ತು, ಅವಾಗ ಹೊರಗಡೆ ತೆಗಿಯಂಗಿತ್ತು. ಇಲ್ಲಿ ಓಡಾಡಕ್ ಪೂರ್ತಿ ದಾರಿ ಬಿಟ್ಟಿದ್ದು. ಇಲ್ಲಿ ಬಂದು ಮೇಲ್ ಸೂರ್ಯವು ಹಿಂಗೆ 3 ಈಗ ಇಲ್ಲಿ ಇವೆಲ್ಲ ಹೊಡೆದಾಕಿ ದನಿಂದ ಕೊಟ್ಟಿಗೆ ಮಾಡ್ಕೊಂಡಿದ್ವಿ. ಆಮೇಲೆ ಹೊರಗಡೆನು ಅಲ್ಲಿ ಹೊರಗಡೆ ತೋರಿಸಿ, ಹೊರಗಡೆನು ಇತ್ತು. ಆ ಹೊರಗಡೆ ಚಪ್ಪಡಿ ಹಾಸಿರೋ ಜಾಗದಲ್ಲಿ ಇತ್ತು ಹಂದಿ ಫಾರಮ್. ಅಲ್ಲೂ ಒಂದ್ ಮಾಡಿದ್ದು, ಅಲ್ಲೂ ಒಂದ್ ಮಾಡಿದ್ದಾದ್ಮೇಲೆ ಈಗ ಇದು ಹೊಡೆದಾಕಿದೀವಿ. ಹೊಡೆದಾಕಿ ದನಿಂದ ಕೊಟ್ಟಿಗೆ ಮಾಡ್ಕೊಂಡಿದೀವಿ. ಒಳ್ಳೆ ಓರಿಸ್ ಹಾಕಿದೀವಿ ನೋಡಿ, ಒಂದು ಓರಿ. ಅದನ್ನ ಇಲ್ಲಿ ಕಟ್ಟಾಕ್ತಿವಿ, ಆ ನಾಟಿ ಹಸಲ್ಲಿ ಕಟ್ಟಾಕೋದು. ಇಲ್ಲೇ ಓರಿಸ್ ಹಾಕಿದೀವಿ. ಇಲ್ಲೆಲ್ಲ ಗಲೀಜ್ ನೀರ್ ಹೋಗೋದು. ಅವಾಗ ಹಂದಿ ಸಾಕಿದ್ದ ನಾವು ಫಸ್ಟ್ ಸ್ಟಾರ್ಟಿಂಗು, ಅದ್ ಎಡೆದೆಲ್ಲ ಗಲೀಜ್ ನೀರ್ ಹೋಗೋದು, ಜನ ಎಲ್ಲ ಬೈಯಾರ ಅವಾಗ. ಅದಕ್ಕೋಸ್ಕರ ಬೇರೆ ಫಾರಂ ಚೇಂಜ್ ಮಾಡೋದು, ಅಲ್ಲಿ ಕಟ್ಟಿದೀವಿ ಈಗ ಹೊಸ್ತಾಗಿ. ಅದೆಲ್ಲ ಬೈಯರಲ್ಲ ಯಾರು. ನಮ್ಮೂರವ್ರು ಬರೀ ಮಾತಾಡೋರ್ ಅಷ್ಟೇ ಪಾಪ. ಯಾರು ಏನು ಒಂದ್ಸತಿಲೂ ಅಬ್ಜೆಕ್ಷನ್ ಮಾಡಿಲ್ಲ ನಮ್ಗೆ. ಅದ್ರಿಂದಲೇ ಯಾವ್ದು ತೊಂದರೆ ಆಗ್ದಂಗೆ ಎಷ್ಟು ದಿವಸ ಸಾಕಾಗಿದ್ದು ಇಲ್ಲಿ. ನಮ್ಮೂರವ್ರು ಯಾರು ನಮ್ಗೇನು ಅಬ್ಜೆಕ್ಷನ್ ಮಾಡಿಲ್ಲ. ಈಗ ಅಲ್ಲಿ ಫಾರಂ ಮಾಡಿದೀವಿ, ಅಲ್ಲಿಗೆ ಹೋಗೋಣ ಬನ್ನಿ. ಅಲ್ಲಿಗೆ ತೋರಿಸ್ತೀನಿ. ಈಗ ಇದೇ ದಾರಿಲಿ ಹೋಯ್ತಾ ಇದ್ದೀವಿ, ತೋರಿಸಿ ಬನ್ನಿ. ಇದೇ ದಾರಿಲಿ ಹೋಗೋಣ. ನೋಡಿ, ಫಸ್ಟ್ ಮಾಡಿದ ಅದೇ ಫಾರಂ ನಾವು ಸ್ಟಾರ್ಟಿಂಗು. ಅಲ್ಲಾದ್ಮೇಲೆ ನೆಕ್ಸ್ಟ್ ಇದೇ ಫಾರಂ ನಾವು. ಇದು ಟ್ಯಾಂಕ್ ಕೂರ್ಸಿರೋದು. ಇದು ಮಾಮೂಲಿ ನೆನ್ನೆ ಹೇಳಿದ್ನಲ್ಲ ನಿಮ್ಗೆ, ಅದ ತಗಡನ್ನೆಲ್ಲ ಕಟ್ ಮಾಡಿ ಯಾವ ತರ ಮಾಡಿಸಿದಂತ ತೋರಿಸ್ತೀನಿ ಬಂದಿದ್ದೀನ ನೋಡಿ. ಅಲ್ಲಿ ವೆಲ್ಡಿಂಗ್ ಶಾಪಿಗೆ ಹೋಗಿ ಇದನ್ನ ಕಟ್ ಮಾಡಿಸಿ ನೀಟಾಗಿ. ಇದಕ್ಕೆ 2 ಕೀಲ್ ಹಾಕ್ಸಿ. ಇವೆರಡು ಕೀಲು ವೆಲ್ಡಿಂಗ್ ಮಾಡ್ಸಿದ್ರೆ ಸಾಕು. ನೀವು ಡೋರಿಂಗ್ ತೆಗಿಯಂಗೆ ಹಾಕಂಗ್ ಈಸಿ ಆಗುತ್ತೆ. ಈ ಡೋರ್ ಮಾಡ್ಸಿರೋದು ಏನಕ್ಕೆ ಅಂದ್ರೆ, ಈ ಡೋರ್ ಮಾಡ್ಸಿರೋ ಉದ್ದೇಶ ಅದೇ ನಾಯಿಗೆ ಬಾಯಿ ಹಾಕ್ತಂಗಿರ್ಲಿ ಅಂತ, ಬೇರೆ ಏನಿಲ್ಲ. ಗಟ್ಟಿ ಸೌದೆ ಎಲ್ಲ ತೋರಿಸಿದೀನಿ ನೋಡಿ. ಇಲ್ಲಿ 2 ಅಡೆಕೊಂಡಿರುತ್ತೆ. ನೀವು ಯಾವ್ದೇ ಹಂದಿ ಒಂದ್ ಕ್ವಿಂಟಲ್ ಮೇಲೆ ಆರ್ಡರ್ ಕೊಟ್ರೆ ನಾವ್ ಇಲ್ಲೇ ಕಟ್ ಮಾಡಿ ಕೊಡ್ತೀವಿ. ಅಡೆಕೊಂಡು ಯಾವಾಗ್ಲೂ ಇಲ್ಲೇ ಇರ್ತದೆ. ಇಲ್ಲೇ ನಾವು ಕಟ್ ಮಾಡೋದು, ಕ್ಲೀನ್ ಮಾಡೋದೆಲ್ಲ. 2 ಅಡೆಕೊಂಡಿರ್ತವೆ. ಕಟ್ ಮಾಡಿ ನೀವು ಏನಾರು ಆರ್ಡರ್ ಹೇಳಿದ್ರೆ ನಮ್ಗೆ ಕಟ್ ಮಾಡ್ಕೊಡ್ತೀವಿ. 1 ಕ್ವಿಂಟಲ್ ಮೇಲ್ ಇರ್ಬೇಕು ಒಟ್ಟಿನಲ್ಲಿ. 1 ಕ್ವಿಂಟಲ್ ಮೇಲ್ ಆರ್ಡರ್ ಕೊಟ್ರೆ ಕಟ್ ಮಾಡ್ಕೊಡ್ತೀನಿ ನಾವೇ. ಬನ್ನಿ ತೋರಿಸ್ತೀನಿ ಹಂದಿಗಳ. ಇದು ನಾ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಅದಾದ್ಮೇಲೆ ನೆಕ್ಸ್ಟ್ ಇದು 2ನೇದು ನೋಡಿ. ಇವೆಲ್ಲ ಮರಿ ಈಗ ನಾವು ತೆಗ್ದಿರೋಂತ ಮರಿ, ಸೆಲೆಕ್ಟ್ ಮಾಡಿ ತೆಗ್ದಿರೋಂತ ಮರಿಗಳು ಇವೆಲ್ಲ. ಎಷ್ಟಿದೆ? 10 ಇದೆ. ಸೆಲೆಕ್ಟ್ ಮಾಡಿ ತೆಗ್ದಿರೋಂತ ಮರಿ ನೋಡಿ. ಇದು ಗೂಡ್ ಸರಿ ಇಲ್ಲ. ಅವಾಗ ಮಾಡಿದೀನಿ ಗೊತ್ತಿಲ್ದಲೆ. ಇದು ಗೂಡ್ ಸರಿಯಾಗಿ ಮಾಡಿಲ್ಲ. ಇನ್ ಮುಂದಕ್ಕೆ ಹೋಯ್ತಾ ಹೋಯ್ತಾ ನೀಟಾಗಿ ಮಾಡಿದೀನಿ. ನಿಮಗ್ ತೋರಿಸ್ತೀನಿ ಮುಂದೆ ಗೂಡ್ಗಳ ತೋರಿಸ್ತೀನಿ. ಇವೆಲ್ಲ ಗಬ್ದಂದ ಮರಿ ಹಾಕಿದ್ಮೇಲೆ ಒಂದ್ 15-20 ದಿವಸ ಆದ್ಮೇಲೆ ಬುಡಕ್ಕೆ ಅದೆಲ್ಲ ವಾಶ್ ಮಾಡಿದೀನಿ. ಈಗ ವಾಶ್ ಮಾಡಿ ಬಿಟ್ಟಿದೀನಿ, ಹಂಗೆ ಖಾಲಿ ಅವ. ಈಗ ಮರಿ ಹಾಕ್ತಾವ. ಈ ಕಡೆ ಚೇಂಜ್ ಮಾಡ್ತೀನಿ ಅವನ್ನ ನೋಡಿ. ಇದು ಮರಿ ಹಾಕಿರೋದು, ಹಾಲು ಕುಡಿತೈತೆ. ಇದೊಂದ್ 20 ದಿವಸ ಆಯ್ತು ಮರಿ ಹಾಕಿ, ಹಾಲು ಕುಡಿತೈತೆ. ಬನ್ನಿ, ಕಚ್ಚಾಡ್ತಾ ಇದೆ. ಸಪ್ರೇಟ್ ಆಗಿ ಬಿಟ್ಟಿದೀವಿ. ಇದು ನೋಡಿ, ಇದು ಕಚ್ಚಾಡಿದ್ಮೇಲೆ ಸಪ್ರೇಟ್ ಆಗಿ ಬಿಟ್ಟು ಸಾಕ್ಬೇಕು. ಈ ಕಚ್ಚಾಡಿ ಅದ್ರೊಳಗೆ ಹೆಣ್ಮರಿ ಬಿಟ್ರೆ ಕಚ್ಚಾಕ್ಬಿಡ್ತವೆ. ಬನ್ನಿ, ಇವು ಸೆಲೆಕ್ಟೆಡ್ ಮರಿ. ಇವು ಅಷ್ಟೇ, ಇವು ಎಲ್ಲ ಸೆಲೆಕ್ಟ್ ಮಾಡಿರೋಂತ ಮರಿ. ಇವೇನ್ ಜಾಸ್ತಿ ವಯಸ್ಸಾಗಿಲ್ಲ, 2.5 ತಿಂಗಳು ಆಯ್ತು ಅಷ್ಟೇ ಮರಿಗೆ. ಆದ್ರೆ ಅದರ ಕ್ವಾಲಿಟಿ ಇದೆ ಮರಿ ನೋಡಿ. ನಿಮ್ಗೆ ಕಾಣಿಸುತ್ತೆ, ನಿಮ್ಗೆ ಸುಳ್ಳು ಹೇಳಲ್ಲ. ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಮಾಡ್ತೀನಿ ನಿಮ್ಗೆ. ಅದು ಮರಿ ಮತ್ತೆ ಅದ್ರ ಡೇಟು ಎಲ್ಲ ಹಾಕಿ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈಗ ನೋಡಿ, ಸೆಲೆಕ್ಟ್ ಮಾಡಿರೋ ಇದ್ರಲ್ಲಿ ಯಾವ ಗಂಡಂದಿಗಳಿಲ್ಲ, ಬರೀ ಹೆಣ್ಣಂದಿಗಳಿಂತ ಇರೋವು ಇವೆಲ್ಲ. ಇವೆಲ್ಲ ಒಂದೊಂದ್ ತಾಯಿಲಿ ಒಂದೊಂದ್ ತೆಗ್ದಿರೋದು, 2 ತೆಗ್ದಿರೋದು ಎಲ್ಲ ಇದೆ. ಸಪ್ರೇಟ್ ತೆಗ್ದಿರೋದು, ಇದು ಒಂದೊಂದ್ ತೆಗ್ದಿರೋವೆಲ್ಲ ಅವೇ. ಇದು ಡುರಾಕ್ F1 ಅಂತ. ಇದು ಇವೆಲ್ಲ ಯಾರ್ಕ್ಷೇರು, ಕೆಲವು ಯಾರ್ಕ್ಷೇರು ಐತೆ, ಮತ್ತೆ ಲ್ಯಾಂಡ್ ರೈಸ್ 2 ಮಿಕ್ಸ್ ಅಲ್ಲಿ ಇರೋದು ಐತೆ. ಕೆಲವು ಇವೆಲ್ಲ ಯಾರ್ಕ್ಷೇರ್ ಇವು, ಕೆಲವು ಲ್ಯಾಂಡ್ ರೈಸ್ ಐತೆ. ಇದು F1 ಮರಿ, F1. ಹಿಂಗೆ ಮುಂದೆ ಹೋಯ್ತಾ ಹೋಯ್ತಾ ಹೇಳ್ತೀನಿ ಬನ್ನಿ. ಇದು ಒಂಚೂರು ಹಿಂಸೆ. ಇಲ್ಲಿ ಅವು ಸೌಂಡ್ ಮಾಡ್ತವೆ. ಬನ್ನಿ ನೋಡಿ, ಇದೆಲ್ಲ ಕಂಪಾರ್ಟ್ಮೆಂಟ್ ಸರಿ ಇಲ್ಲ. ಇದು ಗೇಟ್ ಸರಿ ಇಲ್ಲ, ಕರೆಕ್ಟಾಗಿ ಮಾಡಿಲ್ಲ ಅವಾಗ. ಆಮೇಲೆ ಆ ಚಿರಂಡಿಗಳೆಲ್ಲ ಕರೆಕ್ಟಾಗಿ ಮಾಡಿಲ್ಲ. ಹೋಯ್ತಾ ಹೋಯ್ತಾ ಹೇಳ್ತೀನಿ ನಿಮ್ಗೆ ಮುಂದಕ್ಕೆ. ಆಮೇಲೆ ಇದೊಂದೇ ಅಲ್ಲ ನಿಮ್ಗೆ, ನೀವು ಹೊಸಬ್ರಾಗಿದ್ರೆ ಹೆಂಗ್ ಮಾಡ್ಬೇಕು ಒಂದಿನ ಅಂತ ಹೇಳ್ತೀನಿ. ಹೆಂಗ್ ಸಾಕ್ಬೇಕು,
ಯಾವ ತರ ಗೂಡ್ ಮಾಡ್ಬೇಕು ನಿಮ್ಗೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಯಾವ ತರ ಟ್ರೀಟ್ಮೆಂಟ್ ಮಾಡ್ಬೇಕು, ಅವಕ್ಕೆ ಏನೇನ್ ಕಾಯಿಲೆ ಬರುತ್ತೆ, ಈ ಪ್ರತಿಯೊಂದು ತಿಳಿಸ್ಕೊಡ್ತಾ ಹೋಯ್ತೀನಿ. ಇಲ್ಲಿ ನೋಡಿ, ಈ ಅಪಾಯಿಂಟ್ಮೆಂಟ್ ಅಲ್ಲಿ ಏನೇ ಒಂದಲ್ಲಿ ನಿಮ್ಗೆ ಪ್ರತಿಯೊಂದು ಹೇಳ್ಕೊಡ್ತೀನಿ ನಾನು. ನೀವು ಹೊಸಬ್ರಾಗಿದ್ರೆ ಈಗ ಗೂಡು ಎಷ್ಟು ಅಗಲ ಮಾಡ್ತೀರಾ, ಎಷ್ಟು ಗೇಜ್ ಇಡ್ಬೇಕು ಅದಕ್ಕೆ, ಇಲ್ಲ ನೀವು ಗಬ್ಬಾಗಿರೋ ಹಂದಿಗಳು ಸಾಕಾದ್ರೆ ಎಷ್ಟು ಗೇಜ್ ಇಡ್ಬೇಕು, ಇಲ್ಲ ಅಂದ್ರೆ ಕಟಿಂಗ್ ಹಂದಿಗಳು ಸಾಕಾದ್ರೆ ಯಾವ ತರ ರೂಮ್ ಮಾಡ್ಬೇಕು, ಪ್ರತಿಯೊಂದು ಹೇಳ್ಕೊಡ್ತೀನಿ ನಿಮ್ಗೆ. ನನ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನೀವು ಎಲ್ಲರಿಗೂ ಅರ್ಧಕ್ಕೆ ಕಟ್ ಮಾಡಿ ವಿಡಿಯೋ ನೋಡ್ಬೇಡಿ, ಪೂರ್ತಿ ನೋಡಿ. ನಾನು ಪೂರ್ತಿ ಮಾತಾಡೋದನ್ನ ನೋಡಿದ್ರೆ ನಿಮ್ಗೆ ಪೂರ್ತಿ ಅರ್ಥ ಆಗಿದೆ. ಏನೋ ಒಂಚೂರು ನೋಡೋದು ಕಟ್ ಮಾಡೋದು ಮಾಡಬೇಡಿ. ಇದು ನೋಡಿ, ಇದು ಡುರಾಕೋ ಅಂತ ಇದು ತಳಿ. ಇದು ಮರಿ ಕಮ್ಮಿ ಹಾಕುತ್ತೆ, ಮರಿ ಹಾಕುತ್ತೆ, ಆದ್ರೆ ಕರೆಕ್ಟಾಗಿ ಉಳಿಸ್ಕೊಳ್ಳಲ್ಲ. ಕರೆಕ್ಟಾಗಿ ಇದು ತಾಯಿ ತನ ಕಮ್ಮಿ, ಇದಕ್ಕೆ ಮರಿ ಚೆನ್ನಾಗ್ ಹಾಕುತ್ತೆ, ತಾಯಿ ತನ ಕಮ್ಮಿ ಅಷ್ಟೇ ಅಂತ ಹೇಳ್ಕೊಳ್ಳೋ ಅಂತದೇನಲ್ಲ. ಬನ್ನಿ ತೋರಿಸ್ತೀನಿ ಮುಂದೆ. ನೋಡಿ, ಇವೆಲ್ಲ ಆಗ ಗೊತ್ತಿಲ್ಲದೆಲ್ಲ ಮಾಡಿರೋಂತ ಕಂಪಾರ್ಟ್ಮೆಂಟ್ಗಳು ಇವು. ಸಿಂಪಲ್ ಆ ಕಡೆ ಎಲ್ಲ ಫಾರಂ ಐತೆ, ಅದನ್ನೆಲ್ಲ ತೋರಿಸ್ತೀನಿ. ಇವತ್ತಿಗೆ ಇಷ್ಟು ತೋರಿಸಿರ್ತೀನಿ, ನಾಳೆ ನೀವು ಪೂರ್ತಿ ತೋರಿಸ್ತೀನಿ. ನೋಡಿ, ಇವನ್ನ ನೀವು ಮರಿಗಳನ್ನ ಯಾವ ಟೈಮಲ್ಲಿ ಸೆಲೆಕ್ಟ್ ಮಾಡ್ಬೇಕು, ಹೆಂಗ್ ಸೆಲೆಕ್ಟ್ ಮಾಡ್ಬೇಕು, ಎಷ್ಟ್ ದಿವ್ಸಕ್ಕೆ ಸೆಲೆಕ್ಟ್ ಮಾಡ್ಬೇಕು, ತಾಯಿ ಎಷ್ಟ್ ದಿವಸ ಹಾಲು ಕುಡಿಸ್ಬೇಕು, ನಿಮಗೆ ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ. ಮರಿ ಆಗಿದ್ದಾಗ ಏನ್ ಫುಡ್ ಹಾಕ್ಬೇಕು, ಇಲ್ಲ ಅಂದ್ರೆ ಅವ್ರು ಉಚ್ಕೊಂಡ್ರೆ ಏನ್ ಟ್ರೀಟ್ಮೆಂಟ್ ಮಾಡ್ಬೇಕು. ನೋಡಿ, ಉಚ್ಕೊಂಡೈತೆ ಒಂದೆರಡು, ಅದನ್ನ ತೋರಿಸಿ. ಅದು ಉಚ್ಕೊಂಡೈತೆ, ಅದಕ್ಕೆ ಏನ್ ಟ್ರೀಟ್ಮೆಂಟ್ ಮಾಡ್ಬೇಕು, ಪ್ರತಿಯೊಂದು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಫೀಡ್ ಅಲ್ಲಿ ಏನೇನ್ ಹಾಕ್ಬೇಕು ಎಲ್ಲಾನು ಹೇಳ್ತಾ ಹೋಗ್ತೀನಿ ನಿಮ್ಗೆ. ಈ ಫಾರಮ್ ಇವತ್ತು ಇಷ್ಟಕ್ಕೆ ಮುಗ್ಸೋಣ, ನಾಳೆಗೆ ಮಿಕ್ಕಿದ್ ಹೇಳ್ತೀನಿ ನಾನು ಎಲ್ಲಾದ್ರು ಪ್ರತಿಯೊಂದು.